ಎಲ್ಲರಿಗೂ ಹೇಳ್ತೀನಿ, ಮುದುಕನ್ನು ಯಾವ ಮೇಕಪ್ ಮಾಡ್ಕೋಬಾರ್ದು, ಮುದುಕಿಗೆ ಮೇಕಪ್ ಮಾಡಿದ್ರೆ ಹಾರಿಬಲ್ ಕಾಣ್ತಾರೆ ಅಂತ. ಎಲ್ಲವೂ ಜೀವನದಲ್ಲಿ ಹೊರಟೋಗ್ತದೆ. ಹಾಗಾದ್ರೆ ಯಾವುದು ಉಳಿತದೆ? ಅವನು ಹೇಳ್ತಾನೆ, ಯಾವುದು ಉಳಿತದೆ ಅಂದರೆ ನಮ್ಮ ಜನರು ನಮಗೆ ಕೊಡುವ ಒಂದು ಪ್ರೀತಿ, ಅದು ಸ್ಥಿರವಾಗಿ ಮನಸ್ಸಿನಲ್ಲಿ ಆನಂದ ತರ್ತದೆ. ನಾನು ಯಾಕೆ ಕೂತ್ಕೊಂಡಿದ್ದೀನಿ ಅಂದರೆ ಇವತ್ತು ಗುರುದ್ರೋಣದ ಕಾಲಿನಲ್ಲಿ ಅಂದರೆ ಗುರುಗಳವರು ನಮ್ಮವರು, ನನ್ನನ್ನು ಸಾಕಿ ಸಭೆ ಬೆಳೆಸಿ ವಿದ್ಯೆಯನ್ನು ಹೇಳಿದವರು. ಅವ್ರ ಕಡೆಯಿಂದ ನನಗೊಂದು ಒಳ್ಳೆಯ ಮಾತು ಬಂದರೆ ಅದನ್ನು ಪ್ರಶಸ್ತಿ ಅಂದ್ಕೊತೀನಿ. ಈ ರಾಜ್ಯಕ್ಕಿಂತ, ಈ ಯೌವನಕ್ಕಿಂತ, ಈ ಸಂಪತ್ತಿಗಿಂತ ನಾನು ಅದನ್ನು ಹೆಚ್ಚು ವ್ಯಾಲ್ಯೂ ಮಾಡ್ತೀನಿ ಅಂತ. ಹಾಗೆ ಡೆಲ್ಲಿ ಕನ್ನಡಿಗರಿಗೆ, ಇಲ್ಲಿ ಇದ್ದ ಕನ್ನಡಿಗರಿಗೆ ಈ ಮನೆ ಜನರಿಂದ ಯಾವಾಗ ಈ ಅವಾರ್ಡು ಅಥವಾ ಈ ಸನ್ಮಾನ ಸಿಗ್ತದೆ ಅವರಿಗೆ ಆ ಭಾವನೆ ಬರುತ್ತೆ. ನಮ್ಮ ಜನರಿಂದ ನನಗೊಂದು ಸನ್ಮಾನ ಸಿಕ್ಕಿದೆ. ಹೊರಗಡೆ 100 ಸಿಕ್ಕಿರ್ಬೋದು. ನಾನು ಯಾವಾಗ ಹೇಳ್ತೀನಿ, ಹೊರಗಡೆ 100 ಸಿಕ್ಕರು ಸಹಿತ ಮನೆ ಜನರು ಕೊಟ್ಟಿರೋದು ಉಡುಗೊರೆ ಯಾವಾಗಲೂ ಹೆಚ್ಚು. ಯಾಕಂದರೆ ತಾಯಿ ಇದ್ದರೆ ತವರ ಹೆಚ್ಚು ಇದ್ದಾರೆ. ಹಾಗೆ ಕನ್ನಡ ಜನರು ಕನ್ನಡಿಗರಾಗಿ ದೆಹಲಿ ಜನರಿಗೆ ಕೊಟ್ಟಿರುವ ಈ ಉಡುಗೊರೆ ಅವರು ಕೊನೆಯವರೆಗೂ ನೆನಪಿಟ್ಕೊತಾರೆ. ನಮ್ಮ ಜನರು ನನಗೆ ಸನ್ಮಾನ ಮಾಡಿದರು, ನಮ್ಮ ಜನರು ನನ್ನನ್ನು ಗುರುತಿಸಿದರು ಅಂತ. ಅದನ್ನು ಮಾಡಿದ ದೆಹಲಿ ಕರ್ನಾಟಕ ಸಂಘಕ್ಕೂ, ವಿಶೇಷವಾಗಿ ನಿಮ್ಮ ಮ್ಯಾನೇಜ್ಮೆಂಟಿನ ಆಡಳಿತ ಮಂಡಳಕ್ಕೂ ಮತ್ತು ನಾಗರಾಜ್ ಅವರಿಗೂ ನಾನು ಕೃತಜ್ಞತಾಪೂರ್ವಕವಾಗಿ ಆಭಾರ ಮನ್ನಿಸ್ತೇನೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀವಿ. ಒಂದು ಇನ್ನೊಂದು ಶ್ಲೋಕ ಇದೆ, ನಾನು ಹೇಳ್ತಾ ಹೋಗ್ಬಿಟ್ರೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಾನು ಮೇಟ್ರು 45 ನಿಮಿಷ ಮಾತಾಡ್ಬಿಡ್ತೀನಿ, ನಿಮ್ಮ ಬಸ್ಸಿಗೆ ಹೊರಟು ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಅದು ಬೇಡ. ಇವತ್ತು ಇನ್ನೊಂದು 45 ನಿಮಿಷದ ಭಾಷಣ ಬೇರೆ ಮಾಡ್ತೀನಿ. ಪ್ರಶ್ನೋತ್ತರ ಮಾಡೋಣ. ಅತ್ತಂಗೇರೆ ಒಂದು ಪ್ರಶ್ನೋತ್ತರ ಮಾಡೋಣ, ಭಾಷಣ ಬೇಡ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ಸಂಬಂಧ. ಇನ್ನೊಂದು ಶ್ಲೋಕ ಹೇಳ್ತೀನಿ, ಅದು ಹೇಳ್ತದೆ, ಒಂದು ಅಕ್ಷರ ತಗೊಂಡ್ರೆ ಅದು ಯಾವುದೇ ಅಕ್ಷರ ತಗೊಂಡ್ರೆ ಅದು ವೇಸ್ಟ್ ಅಲ್ಲ. ಅದರಿಂದ ಒಂದು ಮಂತ್ರ ಶುರುವಾಗಬಹುದು. ತಗೊಳ್ರಿ, ಆ ತಗೊಳ್ರಿ, ಈ ತಗೊಳ್ರಿ, ಆ ತಗೊಳ್ರಿ. ಯಾವುದೇ ಒಂದು ಎಲೆ ತಗೊಂಡ್ರೆ ಅದು ಕೇವಲ ಒಂದು ಸಸ್ಯ ಆಗೋಲ್ಲ, ಅದೊಂದು ಔಷಧಿ ಆಗ್ಬೋದು. ಯಾವುದೇ ಒಂದು ಸ್ವರ ತಗೊಂಡ್ರೆ ಸಂಗೀತವಾಗಬಹುದು. ಜೀವನದಲ್ಲಿ ಯಾವುದೂ ವೇಸ್ಟ್ ಅಲ್ಲ, ಎಲ್ಲರಿಗೂ ಒಂದೊಂದಿರುತ್ತೆ. ಆದರೆ ಎಲ್ಲರಿಗಿಂತ ಕಷ್ಟವಾಗಿರೋದೇನು ಅಂದರೆ ಯೋಜಕ ತತ್ರ ದುರ್ಲಭ. ಯಾರು ನಿರ್ವಹಣೆಯನ್ನು ಮಾಡ್ತಾರೆ ಅಂಥವ್ರನ್ನ ಹುಡುಕೊಂಡು ಬರ್ಬೇಕಾಗ್ತದೆ. ಅದಕ್ಕೆ ನಾಗರಾಜ್ ಅವ್ರಿಗೆ ಯೋಜಕ ತತ್ರ ದುರ್ಲಭ ಇದ್ದೀರಿ ನೀವು. ದುಡ್ಡಿರ್ಬೋದು, ಕಾಸು ಇರ್ಬೋದು, ಭವನ ಇರ್ಬೋದು, ಜನರಿರ್ಬೋದು. ಇಷ್ಟು ಜನರು ಕಲೆ ಹಾಕೋದು ಅಂದ್ರೆ ಸಾಮಾನ್ಯವೇ. ನನಗೆ 2-3 ಮಂದಿ ಮನೆಗೆ ಬಂದುಬಿಟ್ರೆ ಗಾಬರಿ ಆಗಿಬಿಡುತ್ತೆ, ಹೆಂಗೆ ನಾನು ಸಂಭಾಳಿಸ್ತೀನಿ ಅಂತ. ಅಂದರೆ 150 ಜನರನ್ನ, ಅದು ಡೆಲ್ಲಿಯಲ್ಲಿ, ಅದು ಇಷ್ಟು ಪೊಲ್ಯೂಷನ್ದಲ್ಲಿ, ಮಾಸ್ಕ್ ಇದ್ದಾನೆ. ಅದಕ್ಕೆ ಖಂಡಿತವಾಗಿ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಾಗರಾಜ್ ಅವ್ರಿಗೂ ವಿಶೇಷವಾಗಿ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ನಿಮ್ಮ ಕನ್ನಡ ಸಂಘದ ನಿಮ್ಮ ಉತ್ಸಾಹ ನೋಡಿದಾಗ ನನಗೆ ಆ ಪಂಪ ಕವಿ ಹೇಳಿದ ಉತ್ಸಾಹ ಬರುತ್ತೆ. ಆರಂಕುಶ ವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶವಂ. ಇಲ್ಲಿ ಆರಂಕುಶಕ್ಕೆ 3-4 ಅರ್ಥ ಇದೆ. ಯಾರು ಹೇಳಿದ್ರು ಹಲಸಿನಕಾಯಿ, ಹಲಸಿನ ಹೂ ಬಿಟ್ಟಾಗೆ ಆರಂಕುಶ ಅಂದರೆ ಹಲಸಿನ ಹೂ ಅಂತಾರೆ. ಕೆಲವೊಬ್ರು ಆರಂಕುಶ ಅಂತಂದ್ರೆ ವಸಂತ ಮಾಸ ಅಂತಾರೆ. ಯಾವುದೇ ಇರ್ಬೋದು, ಒಂದು ಮೊಗ್ಗು ಹೂ ಆದಾಗ ಪಂಪ ಮಹಾಕವಿ ಆಂಧ್ರದಲ್ಲಿದ್ದ. ಅವಾಗ ಅವನು ಆಂಧ್ರದಲ್ಲಿದ್ದ.